ಉಪಚುನಾವಣೆ ನಡೀತದ ಎಲ್ಲ ಭಾಳ ಜನ ಅಭ್ಯರ್ಥಿಗಳೇ ಆಗ್ಬಿಟ್ಟಿದ್ರು ಆ ಸಂದರ್ಭ ನಾನು ತಮ್ಮಲ್ಲಿ ಒಂದು ಮಾತನ್ನು ಹೇಳ್ತೀನಿ. ನಾನು ಯಾವಾಗಲೂ ನಾವೇ ಖುಷಿಯಾಗಿರಬೇಕು ಅನ್ನೋದು ತಪ್ಪು. ಆವಾಗವಾಗ ಭಗವಂತ ಕೂಡ ಶತ್ರುಗಳಿಗೆ ಕೂಡ ಒಂದಿಷ್ಟು 30 ದಿನ ಖುಷಿ ಕೊಡಬೇಕಂತೇಳಿ ಏನಾದರೂ ಯೋಚನೆ ಮಾಡಿರ್ಬೋದು. ಯಾಕಂದರೆ ಅವ್ರು ದಿನ ಅಳ್ತಾ ಇರೋದು ಕರೆಕ್ಟ್ ಅಲ್ಲ. ಒಂದು 30 ದಿನ ಆದರೂ ನಗುನಗುತ್ತಾ ಇರಲಿ ಅಂತೇಳಿ ಮೋಸ್ಟ್ಲಿ ಏನಾದರೂ ಇವಾಗ ಉತ್ತರ ಅವ್ರಿಗೆ ಸಿಕ್ಕಿದೆಯಲ್ಲ, ನಾನೇನು ಹೇಳೋದು ಪಾಪ ನಾನು ಹೇಳ್ತಾ ಇದ್ದೀನಲ್ಲ ಬ್ರದರ್. ಒಂದು ಮಾತು ನಾನು ಇಲ್ಲ, ದೇವರು ಅವ್ರ ದಿನ ಅಳೋದು ಬೇಡ ಅಂತೇಳಿ ಸ್ವಲ್ಪ ಅವ್ರಿಗೆ ಖುಷಿ ಕೊಡುವಂಥ ಪ್ರಯತ್ನ ಮಾಡಿದ್ದಾನೆ ಅಷ್ಟೇ. ಈಗ ಜಾತಿ ಗಣತಿ ವಿಚಾರ ಮತ್ತೊಮ್ಮೆ ಜಾತಿ ಗಣತಿಯನ್ನು ಮಾಡಿರಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಅದು ಹಿನ್ನಡೆ ಅಂತ ಬಿಂಬಿತವಾಗ್ತದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಹೋದ್ರು ಹೈಕಮಾಂಡ್ ಹತ್ರ, ಅವರು ಒಕ್ಕಲಿಗರು ಇದ್ದರು, ಈಗ ಒಕ್ಕಲಿಗರು ಬಂದು ಮತ್ತೆ ಸನ್ಮಾನ ಮಾಡಿದರು. ಏನು ಹೇಳ್ತೀರಿ ಸಿದ್ದರಾಮಯ್ಯನವರು? ನೋಡಿ, ಇವತ್ತು ಒಂದೇ ಒಂದು ವಿಷಯ, ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಅಭಿವೃದ್ಧಿ ಅನ್ನೋದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕೇವಲ ರಾಜಕೀಯ ಮಾತುಗಳಿಂದ, ಅಂದರೆ ಜನಗಳನ್ನು ದಿಕ್ತಗಿಸುವಂಥ ಒಂದು ವಿಚಾರದಲ್ಲಿ ಅವ್ರಿಗೇನು ಜನರು ಅಭಿವೃದ್ಧಿ ಬಗ್ಗೆ ಮಾತಾಡೋ ಸಂದರ್ಭ ಬಂತು ಅಂದರೆ ಅದನ್ನು ಹಾದಿ ತಪ್ಪಿಸಬೇಕು ಅಂತೇಳಿ ಜಾತಿ ಗಣತಿ ಅನ್ನೋದು, ಆ ವರದಿ ಒಪ್ಪಿಸ್ಕೊಳ್ಳೋದು, ಮತ್ತು ಅದನ್ನು ಇದು ಮಾಡೋದು, ಮತ್ತು ಹೈಕಮಾಂಡ್ ಇನ್ನೊಮ್ಮೆ ಮಾಡಂತೇಳಿದೆ ಅನ್ನೋದು, ಈ ರೀತಿ ಅವ್ರಿಗೆ ಬರೀ ರಾಜಕೀಯ ಮಾಡೋದು ಬಿಟ್ಟರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಮಾತ್ರ ಇವತ್ತು ತಮಗೂ ಸ್ಪಷ್ಟ ಆಗಿದೆ, ರಾಜ್ಯದ ಜನರಿಗೂ ಸ್ಪಷ್ಟ ಆಗಿದೆ. ಅದು ಅವ್ರ ಪಾರ್ಟಿ ಹೈಕಮಾಂಡಿಗೆ ಬಿಟ್ಟಿದ್ದು ಮಾತು. ಈಗ ವಾಲ್ಮೀಕಿ ಹಗರಣದಲ್ಲಿ